ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮೆಲ್ಲರಿಗೂ ತಿಳಿದಂತೆ ಚಂದ್ರಗ್ರಹಣ ಪ್ರತಿ ತಿಂಗಳು ಸಂಭವಿಸುತ್ತೆ. ಆ ಪ್ರಾಕೃತಿಕ ಪ್ರಕ್ರಿಯೆಗೆ ವೈಜ್ಞಾನಿಕ ಕಾರಣಗಳು ಮಾತ್ರ ತಿಳಿದಿದೆ ಬಿಟ್ರೆ, ಭಾರತೀಯರಾದ ನಾವು ನಮ್ಮ ಪೂರ್ವಿಕರು ತಿಳಿಸಿದ ಅಗಾಧವಾದ ಜ್ಞಾನ ಭಂಡಾರವನ್ನ ನಾವೆಲ್ಲರೂ ತಿಳಿದುಕೊಳ್ಳೋದ್ರಲ್ಲಿ ಕೊಂಚವೂ ಆಸಕ್ತಿ ತೋರದಿರುವುದೇ ವಿಷಾದನೀಯ. ಚಂದ್ರಗ್ರಹಣ ಕೇವಲ ಪ್ರಾಕೃತಿಕ ಬದಲಾವಣೆಯಲ್ಲ, ಬದಲಿಗೆ ಅದರಿಂದುಂಟಾಗುವ ಆಘಾತಗಳು, ಅನಾಹುತಗಳು ಹೇಗಿರುತ್ತವೆ ಅನ್ನೋದು ಅಷ್ಟೇ ವಿಚಿತ್ರವಾದದ್ದು. ಈ ಭೂಮಿ ಹಾಗೂ ಮನುಷ್ಯನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ನಿಜಕ್ಕೂ ಈ ವಿಸ್ಮಯವನ್ನು ಬಗೆಹರಿಸೋಕೆ ವಿಜ್ಞಾನಕ್ಕೂ ಅಸಾಧ್ಯ. ಬನ್ನಿ ಹಾಕಿದ್ರೆ ಚಂದ್ರಗ್ರಹಣದಿಂದ ಭೂಮಿಯಲ್ಲಾಗೋ ಬದಲಾವಣೆ ಹಾಗೂ ಪೌರಾಣಿಕ ಕಥೆಗಳಲ್ಲಿ ಚಂದ್ರಗ್ರಹಣದ ಮಹತ್ವವೇನು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ಚಂದ್ರಗ್ರಹಣ ವಿಚಾರವನ್ನು ತಿಳಿದುಕೊಳ್ಳೋದಾದರೆ, ಚಂದ್ರಗ್ರಹಣ ಪೌರ್ಣಿಮೆಯ ದಿನ ಸಂಭವಿಸುತ್ತೆ. ಇದು ಪ್ರತಿ ತಿಂಗಳು ಬಂದರೂ ಪೂರ್ಣಗ್ರಹಣವಾಗೋದಿಲ್ಲ. ಯಾಕಂದರೆ ಚಂದ್ರಗ್ರಹಣವು ರಾತ್ರಿ ಸಂಭವಿಸೋದ್ರಿಂದ ಆ ದಿನ ರಾತ್ರಿಯಲ್ಲಿ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬರೋದಿಲ್ಲ. ಯಾವ ದಿನ ಭೂಮಿಯ ಕಾಂತಿ ಮಾರ್ಗ 0 ಡಿಗ್ರಿ ಇರುತ್ತೋ, ಅಂದರೆ ಸೂರ್ಯನಿಗೆ ಮಧ್ಯ ಬಿಂದುವಿನಲ್ಲಿ ಚಲಿಸುತ್ತಿರುತ್ತೋ, ಆ ದಿನ ಚಂದ್ರನು ಕೂಡ ಪೌರ್ಣಿಮೆಯ ದಿನ ರಾತ್ರಿಯಲ್ಲಿ ಈ ಬಿಂದು ಎದುರಿಗೆ ಸೂರ್ಯ, ಭೂಮಿ, ಚಂದ್ರ ಒಂದೇ ರೇಖೆಯಲ್ಲಿ ಬರುತ್ತೋ, ಆ ದಿನ, ಆ ಗಂಟೆ, ನಿಮಿಷಗಳಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತೆ. ಅಂದರೆ ಆ ಕಾಲದಲ್ಲಿ ಭೂಮಿಯ ಗೋಳವು ನಿಮಿಷಗಳಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತೆ. ಆ ಕಾಲದಲ್ಲಿ ಭೂಮಿಯ ಗೋಳವು ಸೂರ್ಯನ ಗೋಳದ ಮೇಲೆ ಅಡ್ಡಲಾಗಿ ಬಂದು ಸೂರ್ಯನನ್ನು ಸಂಪೂರ್ಣವಾಗಿ ಮುಚ್ಚಿಕೊಳ್ಳುತ್ತೆ. ಆಗ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳದಂತೆ ಭೂಮಿ ಸೂರ್ಯನಿಗೆ ಅಡ್ಡಲಾಗಿ ಚಲಿಸುತ್ತೆ. ಆ ಕೆಲವು ಗಂಟೆ ಅಥವಾ ನಿಮಿಷಗಳು ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಪ್ರತಿಫಲಿಸೋದಿಲ್ಲ. ಭೂಮಿಯ ನೆರಳು ಮಾತ್ರ ಚಂದ್ರನ ಮೇಲೆ ಬೀಳುತ್ತೆ. ಭೂಮಿಯ ನೆರಳು ಚಂದ್ರನ ಮೇಲೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಚಂದ್ರಗ್ರಹಣವಾಗಿರುತ್ತೆ. ಚಂದ್ರಗ್ರಹಣವು ಸೂರ್ಯಗ್ರಹಣಕ್ಕಿಂತ ದೀರ್ಘಕಾಲವಿದ್ದು ಆ ದಿನ ರಾತ್ರಿಯಾಗಿರುವ ಭೂಮಿಯ ಎಲ್ಲಾ ಪ್ರದೇಶಗಳಲ್ಲಿ ಸುಲಭವಾಗಿ ಕಾಣಿಸುತ್ತೆ. ಯಾಕಂದ್ರೆ ಭೂಮಿಯ ಚಲನೆಯ ಮೇಲೆ ಚಂದ್ರಗ್ರಹಣವಾಗಿರೋದ್ರಿಂದ ಭೂಮಿಯು ಚಂದ್ರನಿಗಿಂತ ನಿಧಾನವಾಗಿ ಚಲಿಸ್ತಾನೆ. ಆದರೆ ಸೂರ್ಯಗ್ರಹಣದಷ್ಟು ಪ್ರಬಲವಾಗಿ ಚಂದ್ರಗ್ರಹಣವಿರೋದಿಲ್ಲ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಂತೆ ಈ ಸೂರ್ಯಗ್ರಹಣವು ಚಂದ್ರಗ್ರಹಣವಾಗುವ ಪ್ರದೇಶ ಭೂಮಿಯ ಮೇಲೆ ಅದರ ಪರ ಮತ್ತು ಅದರ ಕೇಂದ್ರ ಬಿಂದುವಿನಲ್ಲಿ ಅಪಾರವಾದ ಪ್ರಬಲ ವಿದ್ಯುತ್ ಕಾಂತಿ ಶಕ್ತಿ ಉತ್ಪತ್ತಿಯಾಗತ್ತೆ. ಸೂರ್ಯಕಿರಣ ಮಿಶ್ರಿತವಾದ ಈ ರತ್ನಗಳು ಆ ಪ್ರದೇಶದ ಸಸ್ಯ ಪ್ರಾಣಿ ಜಾತಿಯ ಮೇಲೆ ಅಲ್ಲದೆ ದೇಶದ ಉನ್ನತ ಸ್ಥಾನದಲ್ಲಿರುವವರಿಗೂ ಗಂಡಾಂತರ ಬರುವ ಸಂಭವವಿರುತ್ತೆ. ಈ ರೀತಿಯ ವಿಶ್ಲೇಷಣೆ ನಮ್ಮ ಜ್ಯೋತಿಷ್ಯ ತಜ್ಞರು ಕೊಡ್ತಾರೆ. ಈ ರೀತಿ ಗಂಡಾಂತರಗಳು ನಮ್ಮ ಪುರಾತನ ಕಾಲದಿಂದಲೂ ನಡೆದು ಬಂದಿದೆ. ಹಿಂದೆ ಶ್ರೀರಾಮನ ತಂದೆ ದಶರಥ ಮಹಾರಾಜ ಓರ್ವ ಹಿರಿಯ ಜ್ಯೋತಿಷಿ ಶ್ರೀರಾಮನಿಗೆ 25 ವರ್ಷ ವಯಸ್ಸಿನಲ್ಲಿ ಯುವರಾಜ ಪಟ್ಟಾಭಿಷೇಕ ಮಾಡಲು ಪ್ರಯತ್ನ ಪಟ್ಟರು. ಯಾಕಂದ್ರೆ ದಶರಥನ ಕನಸಿನಲ್ಲಿ ತನ್ನ ಅವಸಾನ ಕಾಲವನ್ನು ನೋಡ್ತಾನೆ. ಆಗ ದಶರಥ ತನ್ನ ಪುತ್ರನ ಜಾತಕದಲ್ಲಿ ದಶಮ ಸ್ಥಾನದ ಮೇಲೆ ಸೂರ್ಯಗ್ರಹಣವಾಗುವುದನ್ನು, ಅಲ್ಲಿ ಆ ಸ್ಥಾನದ ಮೇಲೆ ಗ್ರಹ ಸಂಚಾರವನ್ನು ನಿಖರವಾಗಿ ಅಭ್ಯಸಿಸಿ ಶ್ರೀರಾಮನಿಗೆ ಅಧಿಕಾರ ದಕ್ಕುವುದಿಲ್ಲ, ಗಂಡಾಂತರವಿದೆ ಎಂದು ತಿಳಿತಾರೆ. ಅಲ್ಲದೆ ಶ್ರೀರಾಮ 25 ವರ್ಷ ದಾಟಿ 22ನೇ ದಿನದಲ್ಲಿ ಪ್ರಬಲ ಸೂರ್ಯಗ್ರಹಣದ ಪಥ ಅಯೋಧ್ಯ ನಗರದ ಹತ್ತಿರದಲ್ಲೇ ಹಾದು ಹೋಗುತ್ತೆ. ಇದರಿಂದ ಕಂಗೆಟ್ಟ ದಶರಥ ತನ್ನ ಹಿರಿಯ ಪುತ್ರ ಶ್ರೀರಾಮನಿಗೆ ಯುವರಾಜ ಪಟ್ಟಾಭಿಷೇಕವನ್ನ ಇನ್ನೂ 1 ವಾರದೊಳಗೆ ಮಾಡಲು ಮುಹೂರ್ತವನ್ನು ಕೊಡಲು ಮಹರ್ಷಿ ವಸಿಷ್ಠರನ್ನ ಕೇಳ್ತಾನೆ. ಆದರೆ ವಸಿಷ್ಠರಿಗೆ ಕೊಡಲು ಶುಭ ಮುಹೂರ್ತಗಳೇ ಇರುವುದಿಲ್ಲ. ದಶರಥನ ಆತುರಕ್ಕೆ ವಸಿಷ್ಠ ಮಹರ್ಷಿಗಳು ಇರುವುದರಲ್ಲೇ ಒಂದು ಮುಹೂರ್ತವನ್ನು ಕೊಡ್ತಾರೆ. ಆ ಮುಹೂರ್ತದಂತೆ ಪಟ್ಟಾಭಿಷೇಕ ನಡೆಯೋದೇ ಇಲ್ಲ. ಕೊನೆಗೆ ಗ್ರಹಣವೂ ಆಗಿ ದಶರಥನ ಮರಣವೂ ಸಂಭವಿಸುತ್ತೆ. ನಮ್ಮ ಪುರಾಣಗಳಲ್ಲದೆ ಈಗಲೂ ಕೂಡ ಯಾವ ಪ್ರದೇಶ, ದೇಶದ ಮೇಲೆ ಸೂರ್ಯಗ್ರಹಣ ಕೇಂದ್ರ ಬಿಂದು ಅಥವಾ ಗ್ರಹಣ ಪಥ ಆಗುತ್ತೋ ಆ ದೇಶದ ಜನರಿಗೆ ಗಂಡಾಂತರ ಕಾದಿರುತ್ತೆ. ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ 1999ನೇ ಇಸವಿ ಆಗಸ್ಟ್ 11ನೇ ತಾರೀಕು ಬುಧವಾರ ಆಷಾಢ ಕೃಷ್ಣ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣವು ಸಂಭವಿಸಿತ್ತು. ಆ ಗ್ರಹಣದ ಪಥ ನಮ್ಮ ದೇಶದ ಒರಿಸ್ಸಾದಿಂದ ಆರಂಭವಾಗಿ ಪಾಕಿಸ್ತಾನ, ಟರ್ಕಿ, ಬ್ರಿಟನ್ ಮೇಲೆ ಹಾದು ಹೋಗಿತ್ತು. ಅದರ ಕೇಂದ್ರ ಬಿಂದುವು ಟರ್ಕಿ ಆಗಿರುತ್ತೆ. ಹಾಗಾಗಿ ಅಕ್ಟೋಬರ್ 17, 18, 19ನೇ ತಾರೀಕು 1999ರಲ್ಲಿ ಆಂಧ್ರ, ಒರಿಸ್ಸಾದಿಂದ ಭಯಂಕರ ಚಂಡಮಾರುತವಾಗಿ ಅನೇಕರ ಸಾವು ನೋವು ಸಂಭವಿಸಿತು. ಅದರಂತೆ ಟರ್ಕಿಯಲ್ಲಿ ಭಯಂಕರ ಭೂಕಂಪವಾಗಿ ಅನೇಕ ಸಾವು ನೋವುಗಳು ಸಂಭವಿಸಿದ್ದು ಇತಿಹಾಸ. ಈಗಲೂ ಯಾವ ಪ್ರದೇಶ, ದೇಶದ ಮೇಲೆ ಈ ಪಥ ಅಥವಾ ಕೇಂದ್ರ ಬಿಂದು ಇರುತ್ತೋ ಆ ದೇಶಕ್ಕೆ ಸೂರ್ಯನ ಗಂಡಾಂತರ ಕಟ್ಟಿಟ್ಟ ಬುತ್ತಿ.
ಸೂರ್ಯಗ್ರಹಣ ಯಾವ ಪ್ರದೇಶದಲ್ಲಿ ಆಗುತ್ತೋ ಆ ಸ್ಥಳದಲ್ಲಿ ಆ ಗ್ರಹಣ ಕಾಲದಲ್ಲಿ ಅಪಾರವಾದ ವಿದ್ಯುತ್ ಕಾಂತಿಯುತ ಶಕ್ತಿ ಉತ್ಪತ್ತಿಯಾಗುತ್ತೆಂದು ಸಾಬೀತಾಗಿದೆ. ಅತಿ ಪುರಾತನ ಕಾಲದಲ್ಲೂ ಮತ್ತು ಈಗಲೂ ಕೆಲವೊಂದು ಹಳ್ಳಿಗಳಲ್ಲಿ ಸೂರ್ಯಗ್ರಹಣ ಕಾಲದಲ್ಲಿ ಒಂದು ಕಂಚಿನ ತಟ್ಟೆಯಲ್ಲಿ ನೀರು ತುಂಬಿ ಒಂದು ಒನಕೆಯನ್ನ ನೇರವಾಗಿ ನಿಲ್ಲಿಸುತ್ತಾರೆ. ಸೂರ್ಯಗ್ರಹಣ ಆರಂಭವಾಗುವುದಕ್ಕೆ ಮೊದಲು ಒನಕೆ ಈ ತಟ್ಟೆಯಲ್ಲಿ ನಿಲ್ಲೋದಿಲ್ಲ, ಆರಂಭವಾಗುತ್ತಿದ್ದಂತೆಯೇ ನಿಲ್ಲುತ್ತೆ. ಗ್ರಹಣ ಮುಗಿಯುತ್ತಿದ್ದಂತೆ ಆ ಒನಕೆ ಅಲುಗಾಡಲು ಆರಂಭವಾಗಿ ಗ್ರಹಣ ಮುಗಿದಂತೆಯೇ ಅದು ನಿಲ್ಲದೆ ಬಿದ್ದು ಹೋಗುತ್ತೆ. ಇದಕ್ಕೆ ಕಾರಣವೇನು? ವಿಜ್ಞಾನಿಗಳಿಗೂ ಇದು ಇಂದಿಗೂ ಸವಾಲಾಗಿದೆ. ಅತಿ ಪ್ರಾಚೀನ ಕಾಲದಿಂದಲೂ ಗ್ರಹಣ ಆರಂಭ ಮತ್ತು ಮುಕ್ತಾಯವನ್ನ ಈ ರೀತಿ ಪ್ರಯೋಗಾತ್ಮಕವಾಗಿ ನಮ್ಮ ಹಿರಿಯರು ಕಂಡುಕೊಳ್ತಿದ್ರು. ಈ ವಿದ್ಯುತ್ ಕಾಂತ ಶಕ್ತಿ ಹಾಗೂ ಕಾಸ್ಮಿಕ್ ರೇಸ್ ಉತ್ಪತ್ತಿಯಾಗುವುದರಿಂದ ಸೂರ್ಯನ ಕಡೆ ಯಾರೂ ನೋಡಬಾರದು ಎಂದು ಈಗಿನ ವಿಜ್ಞಾನಿಗಳು ಹೇಳ್ತಾರೆ. ಆದ್ದರಿಂದ ಈ ರೀತಿಯ ಗ್ರಹಣ ಕಾಲದಲ್ಲಿ ನಮ್ಮ ಪುರಾತನ ಕಾಲದಿಂದಲೂ ನಮ್ಮ ಹಿರಿಯರು ಗೃಹಿಣಿ ಸ್ತ್ರೀಯರನ್ನ ಹೊರಗೆ ಕಳಿಸ್ತಿರ್ಲಿಲ್ಲ. ಗ್ರಹಣ ಕಾಲ ಮುಗಿಯುವವರೆಗೂ ಹೊರಗಿನ ಬೆಳಕು ಸೂರ್ಯನ ರಶ್ಮಿ ಬೀಳದಂತೆ ನೋಡಿಕೊಳ್ತಿದ್ರು. ಯಾಕಂದ್ರೆ ಆ ಪ್ರಬಲ ವಿದ್ಯುತ್ ತರಂಗಗಳು ಗರ್ಭಿಣಿ ಹೊಟ್ಟೆಯಲ್ಲಿ ಬೆಳೆಯುವ ಶಿಶುವಿನ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತೆ. ನಮ್ಮ ಜ್ಯೋತಿಷ್ಯದಂತೆ ಪೂರ್ಣ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣವು ವರ್ಷಕ್ಕೆ 2 ಬಾರಿ ಮಾತ್ರ ಆಗುವ ಸಂಭವವಿರುತ್ತೆ. ಆದರೆ ಒಂದೊಂದು ಗ್ರಹಣ ನಮಗೆ ಕಾಣಿಸೋದಿಲ್ಲ. ಯಾಕಂದ್ರೆ ನಾವು ನಮ್ಮ ದೇಶವು ಪೂರ್ವದ ಗೋಳದಲ್ಲಿ ಇರೋದ್ರಿಂದ ಈ ಗ್ರಹಣಗಳು ಪಶ್ಚಿಮ ಅರ್ಧಗೋಳದಲ್ಲಿ ಸಂಭವಿಸುತ್ತೆ. ಆದ್ದರಿಂದ ನಾವು ವರ್ಷಕ್ಕೆ ಒಂದು ಆವೃತ್ತಿಯಾದರೂ ನೋಡಬಹುದು. ಸಂಪೂರ್ಣ ಚಂದ್ರಗ್ರಹಣವು ಎಲ್ಲ ವರ್ಷಗಳಲ್ಲಿ ನೋಡಬಹುದು. ಸಂಪೂರ್ಣ ಸೂರ್ಯಗ್ರಹಣವು ಅನೇಕ ವರ್ಷಗಳಾದರೂ ನೋಡಲು ಕಷ್ಟ ಸಾಧ್ಯ. ಈ ಸೂರ್ಯಗ್ರಹಣ ಅಲ್ಪ ಕಾಲಾವಧಿಯಾಗಿ ಭೂಮಿಯ ಮೇಲೆ ಕೆಲವು ಪ್ರದೇಶಗಳಲ್ಲಿ ಮಾತ್ರ ನೋಡಬಹುದು. ಅಲ್ಲದೆ ಸೂರ್ಯನಿಂದ ಭೂಮಿ ದೂರ ಹೋದಾಗ ಮತ್ತು ಹತ್ತಿರಕ್ಕೆ ಬಂದಾಗಲೂ ಕೂಡ ಸೂರ್ಯಗ್ರಹಣದ ಪ್ರಭಾವದಲ್ಲಿ ವ್ಯತ್ಯಾಸವಿರುತ್ತೆ. ಭೂಮಿಯು ಸೂರ್ಯನನ್ನ ವೃತ್ತಾಕಾರವಾಗಿ ಸುತ್ತುತ್ತೆ, ಅಂಡಾಕಾರದ ರೀತಿಯಲ್ಲೂ ಸುತ್ತುತ್ತೆ. ಆಗ ಭೂಮಿ ಮತ್ತು ಸೂರ್ಯನ ದೂರದಲ್ಲಿ ವ್ಯತ್ಯಾಸವಾಗುತ್ತೆ. ಅಂಡಾಕಾರದಲ್ಲಿ ಸುತ್ತುವಾಗ ಭೂಮಿಯು ಸೂರ್ಯನಿಂದ ದೂರ ಹೋದಾಗ ಭೂಮಿ ಮತ್ತು ಸೂರ್ಯನ ಅಂತರ 15,29,00,000 ಕಿಲೋಮೀಟರ್ ದೂರ. ಅದೇ ಹತ್ತಿರಕ್ಕೆ ಬಂದಾಗ 14,64,00,000 ಕಿಲೋಮೀಟರ್ ದೂರ ಇರುತ್ತೆ. ಇದರ ವ್ಯತ್ಯಾಸ 65,00,000 ಕಿಲೋಮೀಟರ್ ಇರುತ್ತೆ. ಭೂಮಿಯ ಗೋಳಕ್ಕಿಂತ ಸೂರ್ಯಗೋಳವು ಅನೇಕ ಪಟ್ಟು ದೊಡ್ಡದು. ಆದರೆ ಅತಿ ದೂರವಿರೋದ್ರಿಂದ ನಮಗೆ ಚಂದ್ರನ ಗೋಳದಷ್ಟೇ ಗಾತ್ರವಾಗಿ ಕಾಣಿಸುತ್ತೆ. ಆದರೆ ಭೂಮಿಯು ಸೂರ್ಯನಿಗಿಂತ 65,00,000 ಕಿಲೋಮೀಟರ್ ಹೆಚ್ಚು ದೂರ ಹೋದಾಗ ಸೂರ್ಯನ ಗಾತ್ರ ಇನ್ನಷ್ಟು ಸಣ್ಣದಾಗಿ ಕಾಣುತ್ತೆ. ಆ ಕಾಲದಲ್ಲಿ ಗ್ರಹಣ ಸಂಭವಿಸಿದರೆ ಸೂರ್ಯನ ಗೋಳವು ಸಂಪೂರ್ಣವಾಗಿ ಚಂದ್ರನ ಗೋಳದಿಂದ ಮುಚ್ಚಲ್ಪಟ್ಟು ಹಲವು ನಿಮಿಷಗಳವರೆಗೂ ಭೂಮಿಯ ಮೇಲಿನ ಆ ಪ್ರದೇಶದಲ್ಲಿ ಸಂಪೂರ್ಣ ಕತ್ತಲಾಗುತ್ತೆ. ಆಗ ಸೂರ್ಯನ ಪಕ್ಕದಲ್ಲಿರುವ ಗ್ರಹ ಮತ್ತು ನಕ್ಷತ್ರಗಳನ್ನು ಬರಿಗಣ್ಣಿನಿಂದ ವೀಕ್ಷಿಸಬಹುದು. ಈ ರೀತಿ ದೀರ್ಘ ಕಾಲದವರೆಗೂ ಸಂಪೂರ್ಣ ಸೂರ್ಯಗ್ರಹಣವಾಗುವುದು ಕೂಡ ಬಹಳ ಅಪರೂಪ. ಈ ವಿಸ್ಮಯಕ್ಕೆ ಹಲವು ವರ್ಷಗಳೇ ಆಗುತ್ತೆ. ಇಂತಹ ವಿಸ್ಮಯ ವಿಚಾರಗಳನ್ನು ನಮ್ಮ ಭಾರತೀಯ ಪೂರ್ವಿಕರು ಅರಿತಿದ್ದರು ಅಂದರೆ ಅದೊಂದು ಸೋಜಿಗದ ಸಂಗತಿಯೇ. ಇಂದಿಗೂ ಕೂಡ ಇಡೀ ಜಗತ್ತು ಭಾರತವನ್ನೇ ಹಿಂಬಾಲಿಸುತ್ತಿರೋದರ ಹಿಂದೆ ಇಂತಹ ವಿಜ್ಞಾನಕ್ಕೂ ನಿಲುಕದ ಹಲವಾರು ವಿಚಾರಗಳು ಭಾರತದ ಮಣ್ಣಿನಲ್ಲಿ ಜೀವಂತವಾಗಿದೆ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನವೇ. ಇವಿಷ್ಟು ಪೂರ್ಣ ಚಂದ್ರಗ್ರಹಣದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.